ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಇವತ್ತು ನಾನು ನಿಮ್ಮ ಫ್ರೆಂಡ್ ಮನೇಲಿದ್ದೆ, ಪ್ರಿಯಾ ಅವ್ರ ಮನೆ ಹತ್ರ. ಸೊ ಅವ್ರ ಮನೆ ಸುತ್ತಮುತ್ತ ತುಂಬ ಚೆನ್ನಾಗಿದೆ ವಾತಾವರಣ. ಸೊ ಅದು ನಿಮಗೆಲ್ಲ ತೋರಿಸೋಣ ಅಂತ ನನಗೂ ಅನ್ನಿಸ್ತು. ಸೊ ಎಲ್ಲನೂ ಹಾಗೆ ನೋಡ್ತಾ ಇದ್ದೆ, ವೀಡಿಯೋ ಮಾಡೋಣ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಗೈಸ್, ನೋಡೋಣ ಏನಿಲ್ಲ ಇದೆ ಇವ್ರ ಮನೆ ಸುತ್ತಮುತ್ತ. ಆ್ಯಂಡ್ ನನಗಿದೆಲ್ಲ ನೇಚರ್ ತುಂಬ ಇಷ್ಟ ಆಗುತ್ತೆ. ಸೊ ನೇಚರ್ ಅಂದರೆ ತುಂಬ ಇಷ್ಟ ನನಗೆ. ಸೊ ಗೈಸ್, ಲೆಟ್ಸ್ ಗೋ, ನೋಡ್ಕೊಂಬರೋಣ ಏನೆಲ್ಲ ಇದೆ ಸುತ್ತಮುತ್ತ ಅಂತ ಹೇಳ್ಬಿಟ್ಟು. ಸೊ ಗೈಸ್, ಹೋಗೋಣ. ಪ್ರಿಯ ತೆಳಗಡೆ ಕೂತ್ಕೊಂಡಿದ್ದಾಳೆ ಬುಜ್ಜಿ ಜೊತೆ ಆಟಾಡ್ಕೊಂಡು. ಸೊ ಅದವ್ರ ಮನೆ ನಾಯಿ. ಸೊ ಹಾಕ್ತೀನಿ ಬಾ. ಸೊ ಗಾಯ್ಸ್, ಇದು ಅವ್ರ ಮನೆಯಿಂದ ತುಂಬ ದೂರ ಬಂದುಬಿಟ್ಟಿದ್ದೀವಿ, ಸ್ವಲ್ಪ ವಾಕ್ ಮಾಡೋಣ ಅಂತ. ಪರವಾಗಿಲ್ಲ ಬಾ, ನಾನೆಲ್ಲ ಸ್ಟ್ರಾಂಗ್ ಇದ್ದೀನಿ. ಸೊ ಅವಳು ಹೇಳ್ತಿದ್ದಾಳೆ ಅವೆಲ್ಲ ಬರುತ್ತೆ ಅಂತ. ವೇಸ್ತಾರಾ? ಸೊ ಸಾರಿ ಗೈಸ್, ತೆಲುಗಲ್ಲಿ ಮಾತಾಡ್ಬಿಟ್ಟೆ. ಬಟ್ ಇಲ್ಲಿ ನೋಡಿ, ಇದೆಲ್ಲ ಮಾವಿನ ಮರ ಅಲ್ವಾ? ನೇರಳೆ ಮರ ಆ್ಯಂಡ್ ಮಾವಿನಕಾಯಿ. ಸೊ ಇವ್ರ ಮನೆಯಿಂದ ಒಂದೇನಿಲ್ಲ ಒಂದು 500 ಮೀಟ್ರ್ ದೂರ ಬಂದುಬಿಟ್ಟಿದ್ದೀವಿ ಹಾಗೆ ವಾಕಗಂತ. ಅಲ್ಲಿ ನೋಡಿ ಗೈಸ್, ಅದೇನದು? ಹಲಸಿನ ಮರ ನೋಡಿ ಗೈಸ್. ಎಲ್ಲ ಫ್ರೂಟ್ಸ್ ಎಲ್ಲ ಆಗೈತೆ, ಕಾಣ್ತಾ ಇರ್ಬೋದು ನಿಮಗೆ. ಹಲಸಿನಕಾಯಿ ಎಲ್ಲ ಆಗಿದೆ. ಆ್ಯಂಡ್ ಅದು ತೆಂಗಿನ ಗಿಡ ಈ ಕಡೆ ಎಲ್ಲ ಗ್ರೀನ್ ಆಗೈತೆ. ಇದು ಹಾಳು ಬಿದ್ದಿರೋ ಮನೆ. ಬುಜ್ಜಿ ಹೋಗ್ತಿದೆ. ಬೆಂಗಳೂರಲ್ಲಿ ಈ ಕಡೆ ಬಂದಮೇಲೆ ಗೊತ್ತಾಗಿದ್ದು ಗೈಸ್, ಈ ಥರನೂ ಒಂದು ಪ್ಲೇಸ್ ಇರುತ್ತೆ, ನಮ್ಮ ಹಳ್ಳಿ ಕಡೆ ಇರೋ ಥರ ಪ್ಲೇಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲಿ ಅದೆಲ್ಲ ಐತೆ? ಅದೇನೋ ಇವಳೇನೋ ಗುಟ್ಟಕ್ಕೆ ಹೋಗ್ಬೇಕಂತ ಹೇಳ್ತಿದ್ದಾವೆ ಗೈಸ್. ಅದೆಲ್ಲಿದೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಟೈಮ್ ಆದರೆ ಅವಳು ಹೇಳಿರೋ ಪ್ಲೇಸ್ಗೆ ಆ ಕಡೆನೂ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಈ ಕಡೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ. ಆ್ಯಂಡ್ ಅವ್ರ ಮನೆ ಮುಂದೆ ಇನ್ನೂ ಚೆನ್ನಾಗಿದೆ. ಸೊ ಅದನ್ನು ಒಂದು ವೀಡಿಯೋ ಮಾಡಿಬಿಟ್ಟು ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಾಡೋಣ. ಸೊ ಇದೆಲ್ಲ ತೋಪು. ಯಾವ ಸಂದಲ್ಲಾದರೂ ಹೋಯ್ತೀವಿ ನಾವು, ರೋಡ್ ಎಷ್ಟು ಬೇಕಾದ್ರೂ ಹೋಯ್ತೀವಿ. ಹೌದಾ? ಈ ಕಡೆ ಎಲ್ಲ ಹೋಗ್ಬಿಟ್ಟು ತೋರಿಸೋಣ. ಇದ್ಯಾರ್ದು ಮಾವಿನಕಾಯಿ ಗೈಸ್? ಇದು ಇವ್ರ ದೊಡ್ಡಪ್ಪ ಅವ್ರದ್ದಂತೆ ಗೈಸ್. ನೋಡಿ, ರೋಡ್ ಆ್ಯಕ್ಚುಲಿ ತುಂಬ ದೊಡ್ಡದಿದೆ, ತುಂಬ ದೂರ ಹೋಗ್ಬೋದು. ಬಟ್ ನಾವು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀವಿ, ಇನ್ನೂ ಆ ಕಡೆ ಎಲ್ಲ ತೋರಿಸ್ಬೇಕು ಅದಕ್ಕೆ. ಸೊ ಗೈಸ್, ನಾವು ಒಂದೆರಡು ಮಾವಿನಕಾಯಿ ಕಿತ್ಕೊಳ್ಳೋಣ. ನಮ್ಮ ಕಡೆ ಚೆನ್ನಾಗಿಲ್ಲ ಅಂತ ಒಳಗೆ ಗೈಸ್. ಬಟ್ ನೋಡೋಣ ಮಾವಿನಕಾಯಿ ಎಲ್ಲ. ನಮ್ಮ ಕಡೆ ಎಲ್ಲ ಮಾವಿನಕಾಯಿ ತುಂಬ ಮೇಲೆ ಹತ್ಬಿಟ್ಟು ಕಿತ್ತಬೇಕು ಗೈಸ್. ಇಲ್ಲಿ ನೋಡ್ರಿ ಕಿತ್ಕೊಳ್ಳಲ್ಲ. ಇಲ್ಲಿ ನೋಡ್ರಿ ಎಷ್ಟು ಚಿಕ್ಕದು, ಹಿಂಗೆ ತೆಳಗಡೆ ಹಿಂಗೆ ಇಟ್ಕೊಂಬಿಟ್ಟು ಚಿಕ್ಕ ಮಕ್ಕಳು ಕೂಡ ಕಿತ್ಕೊಂಡ್ಬಿಡ್ಬೋದು ಆರಾಮಾಗಿ. ನೋಡ್ರಿ ಎಷ್ಟು ತೆಳಗಡೆ ಎಲ್ಲ ಬಂದೈತೆ. ಎಲ್ಲೈತೆ? ಎಲ್ಲಿ ಕಾಣಿಸ್ತಾ ಇಲ್ವಾ? ಫುಲ್ಲು ಕೆಳಗಡೆ ಓಡಾಡ್ತಾ ಇತ್ತು ನೋಡ್ರಿ ಗಾಯ್ಸ್. ಬನ್ನಿ ಅಲ್ಲಿ ಪೀಕಾಕ್ ಓಡಾಡ್ತೈತೆ, ಅಲ್ಲಿಗೆ ಹೋಗ್ಬಿಟ್ಟು ಬರೋಣ. ಇವ್ರ ಮನೆ ಸುತ್ತಮುತ್ತ ಎಲ್ಲ ಪೀಕಾಕ್ಸು ಮತ್ತು ನೇಚರ್ ನಂಗಂತೂ ತುಂಬ ಇಷ್ಟ ಆಗ್ಬಿಡುತ್ತೆ ಈ ಥರ. ಪೀಕಾಕ್ ಅಲ್ಲೈತೆ ಪೀಕಾಕು. ಸೊ ಇಲ್ಲೆಲ್ಲ ನೀರಾವರಿ ನೋಡ್ರಿ, ಎಷ್ಟು ನೀರೆಲ್ಲ ಬೀಳ್ತೈತೆ. ಇದೇನು ಸೊಪ್ಪು ಪ್ರಿಯಾ? ಶುಂಠಿ. ವಾ, ಅವಾಗ ಬೆಳೆಯುತ್ತೆ. ಗಾಯ್ಸ್ ನೋಡಿ ಎಷ್ಟು ನವಿಲಿದೆ ಅಲ್ಲಿ. ನನಗೆ ಫುಲ್ ಶಾಕ್ ಆಯ್ತೈತೆ. ಬಟ್ ಪುಚ್ಚ ಒಂದಿಲ್ಲ ಅದಕ್ಕೆ. ಗರಿ ಇಲ್ಲ ಅಲ್ವಾ ಅದಕ್ಕೆ? ಇದು ಗಂಡದು ಬಂದಿಲ್ಲ. ಗಂಡದಲ್ಲಿರುತ್ತೆ, ಗಂಡದು ಬಂದಿಲ್ಲ. ಪುಚ್ಚ ಇಲ್ಲ ಗೈಸ್. ಅಲ್ಲಿಂದ ಕರ್ಕೊಂಬಂದು ಪುಚ್ಚನೇ ಇಲ್ಲ. ನಂದು ನಮ್ಮ ಬುಜ್ಜಿದು ಸ್ನ್ಯಾಪ್ ಹಾಕಿನಿ. ಇವಳಿಗೆ ಸ್ನ್ಯಾಪ್ ಚಿಂತೆ ಗೈಸ್. ನನ್ನ ವೀಡಿಯೋ ಚಿಂತೆ ಅಂದರೆ ಇವಳಿಗೆ ಸ್ನ್ಯಾಪ್ ಚಿಂತೆ. ಸಕ್ಕದಾಗೈತಿ ವ್ಯೂ ಮಾತ್ರ ಗೈಸ್. ಅಲ್ಲಿ ನೋಡ್ರಿ ಎಷ್ಟು ಹೋಗ್ತಿದೆ. ಮನೆ ಬೀಗ ಹಾಕಿಲ್ಲ, ಬಾಗಿಲು ಹಾಕಿರೋದಷ್ಟೇ. ಅಲ್ಲೆಲ್ಲ ಹೋಗ್ತಿದೆ. ನಿಮ್ಗೆ ಅಷ್ಟು ನೀಟಾಗಿ ನಾನು ಆದಷ್ಟು ಹತ್ರ ಹೋಗ್ಬಿಟ್ಟು ತೋರಿಸೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಹಿಂಗೆ ಹೋಗ್ಬೋದಾ? ಹಾಂ, ಲೆಟ್ಸ್ ಹೋಗ. ಆದಷ್ಟು ಮತ್ತೆ ಎಲ್ಲಿ ಆ ಸೈಡ್ ಮಾವಿನಕಾಯಿ ಕಿತ್ಕೊಂಬರಕ್ಕೆ ಹೋಗಲ್ವಾ ಅಂದೆ. ಹೋಗೋಣ ಬಾ, ಹಂಗೆ ಹೋಗೋಣ. ಮನೆ ಮುಂದೆ ಎಲ್ಲ ಹೋಗ್ಬಿಟ್ಟು ಮತ್ತೆ ಹಿಂಗೆ ಬರ್ಬೇಕಾದ್ರೆ ಅಲ್ಲಿಗೆ. ಅಲ್ಲಿ ಕಿತ್ತಲ್ಲ, ಈ ಕಡೆ ಕಿತ್ತಣ. ಟೇಸ್ಟ್ ಇಲ್ಲಮ್ಮ ಇದೆಲ್ಲೂ, ಅಲ್ಲಿಗೆ ಹೋಗ್ಬೇಕು. ಅಷ್ಟು ದೂರ ಹೋಗ್ಬೇಕಾ? ಇರಲಿ ಬಾ, ಪರವಾಗಿಲ್ಲ
ಗಾಯ್ಸ್ ಕೈಯೆಲ್ಲ ನೋಯ್ತೈತೆ. ಅಲ್ಲಿ ನೋಡ್ರಿ ಹೆಂಗೆಲ್ಲ ಇಲ್ಲಂತೂ ಸಕ್ಕತ್ತಾಗಿದೆ. ಬೇಲೆ ಗಿಡ ಮಾಡ್ತೀರಾ? ಸೊ ಗೈಸ್ ಇದು ಏನು ಗಿಡ ಪ್ರಿಯಾ ಇದು? ಬೇಲೆ ಗಿಡ. ಸೊ ಗೈಸ್ ಈ ಕಡೆ ಅದು ಬೇಲೆ ಗಿಡ ಅಂತಾರಂತೆ. ನಾವು ಚಿಕ್ಕ ವಯಸ್ಸಲ್ಲಿರ್ಬೇಕಾದ್ರೆ ಈ ಥರದ್ದೆಲ್ಲ ಹಣ್ಣೆಲ್ಲ ತಿಂದಿದ್ದು ನೆನಪು. ಗೈಸ್ ನೀವೆಲ್ಲ ಯಾರೆಲ್ಲ ಈ ಹಣ್ಣನ್ನ ತಿಂದಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಡಿ. ಹಾಗೆ ನಾವಂತೂ ತಿಂದಿದ್ದೀವಿ ಚಿಕ್ಕ ವಯಸ್ಸಲ್ಲಿ ಈ ಥರ ಎಲ್ಲ. ಸೊ ಇವಾಗೆಲ್ಲ ಬಿಟ್ಬಿಟ್ಟಿದ್ದೀವಿ. ಇವ್ರು ಬುಜ್ಜಿನ ಮುದ್ದು ಮಾಡೋದ್ರಲ್ಲೇ ಇರ್ತಾಳೆ ಗೈಸ್. ಅಬ್ಬ ಲೆಟ್ಸ್ ಗೋ ಗೈಸ್, ಮುಂದೆ ಹೋಗೋಣ, ನೋಡೋಣ. ನಾಯಿ ಮರಿ ನೋಡಿ ಗೈಸ್. ಗಾಯ್ಸ್ ನೋಡಿ ಗೈಸ್, ಏನೋ ಆಗ್ಬಿಡ್ತೀನಿ ಗೈಸ್. ನೋಡಿ ಗೈಸ್ ಪಾಪ ಇವೆಲ್ಲ ನಾಯಿ ಮರಿಗಳನ್ನ ನಿಂದನೇ ಬರ್ತೈತೆ ಗೈಸ್. ಪ್ರಿಯಾ ಅದಕ್ಕೆಲ್ಲ ಸೊ ಗೈಸ್ ನಾವು ಅಲ್ಲಿ ನಿಂತ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿದ್ದು. ಹಂಗೆ ಹೋಗ್ಬಿಟ್ಟು ಒಂದು ರೌಂಡ್ ಹೋಗ್ಬಿಟ್ಟು ಇಲ್ಲಿ ಎಕ್ಸಿಟ್ ಆಗಿದ್ದೀವಿ. ಅಯ್ಯೋ ಆ ನಾಯಿ ಬೇರೆ ಬರ್ತಾನೆ ಐತೆ ಗೈಸಿಂದ. ಮತ್ತೆ ಬಂತು ಪ್ರಿಯಾ, ಓಡಿಸೋದೀನಿ ಸರಿಯಾಗಿ. ಪಾಪಚ್ಚಿ ಚಿಕ್ಕ ನಾಯಿ, ಭಯನೇ ಬೀಳ್ತಾ ಇಲ್ಲ ಅದು. ಸೊ ಲೆಟ್ಸ್ ಗೋ ಗೈಸ್, ಮುಂದೆ ಹೋಗೋಣ. मजा नहीं आ रहा है. ಗಾಯ್ಸ್ ಇದೆಲ್ಲ ಕಂಬಳಿ ಸೊಪ್ಪು, ರೇಷ್ಮೆ ಗಿಡ ಎಲ್ಲ ಹೀಗೆಲ್ಲ ಹಾಕ್ತಾರಲ್ವ. ಸಾರಿ ರೇಷ್ಮೆ ಗಿಡ ಅಲ್ಲ ಗೈಸ್, ರೇಷ್ಮೆನ ಬೆಳ್ಸೋಕ್ಕೆಲ್ಲ ಹಾಕ್ತಾರಲ್ಲ, ರೇಷ್ಮೆ ಗಿಡ, ಅದಕ್ಕೋಸ್ಕರ. ಏಯ್ ಮತ್ತೆ ಬಂತಲ್ಲಪ್ಪ ಇದು. ಸೊ ಗೈಸ್ ಅದೇ ಇದು. ಸೊ ಮತ್ತೆ ಬಂತು. ಸೊ ಗೈಸ್ ಆ ಗಿಡ ಕಂಬಳಿ ಹುಳು ಬೆಳ್ಸೋಕ್ಕೋಸ್ಕರ. ನಂಗೆ ಇದ್ರ ಬಗ್ಗೆ ಓದಿದ್ದೀನಿ ಗೈಸ್. ಅದು ಹೇಳ್ತಲ್ಲೇನೋ ಇದು ಎಲೆ ನಂಗೆ ನೆನಪಾಗ್ತಿಲ್ಲ ಅಷ್ಟು. ಸೊ ಇದು ಚಿಕ್ಕದು, ದೊಡ್ಡದು ನೋಡಿ ಹೆಂಗೆ ಕಾಣುತ್ತೆ, ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡ್ರಿ, ಇದು ದೊಡ್ಡ ಗಿಡ. ಅದೇ ಈ ಗಿಡ ಬೆಳೆದ್ಬಿಟ್ಟು ಇಷ್ಟು ದೊಡ್ಡದಾಗುತ್ತೆ. ಇಷ್ಟು ದೊಡ್ಡದಾದ್ಮೇಲೆ ಅದು ಹುಳ ಇರುತ್ತಲ್ವ ಮನೇಲಿ, ಹಿಂಗೆಲ್ಲ ಸೊಪ್ಪು ಇದಿರುತ್ತಲ್ಲ, ಇದ್ರ ಪಾಟು ಅಲ್ಲೆಲ್ಲ ಆ ಪಾಟ್ ಇದ್ಬಿಟ್ಟು ಮುರಿದ್ಬಿಟ್ಟು ಹಾಕ್ತಾರೆ ಅದ್ರ ಮೇಲೆ. ಸೊ ಆ ಥರ. ಅವಳು ನೋಡಿ ನಾಯಿ ಮರಿಗಳು ಬರ್ತೈತೆ ಅಂತ ಹಂಗೆ ಓಡೋಗ್ತವಳೆ. ಪ್ರಿಯಾ ಈ ಕಡೆ ಹೋಗೋಣ ಬಾ, ಇರಲಿ ಬಾ. ಸೊ ಗೈಸ್ ಇದು ಪ್ರಿಯವ್ರ ಮನೆ ಸುತ್ತಮುತ್ತನೇ ಈ ಥರ ಇದೆ ನೇಚರ್. ಅಲ್ಲಿ ಮಾವಿನ ಗಿಡ. ಪ್ರಿಯಾ ಹೇಳಿದ್ಲು ಮನೆ ತೋರಿಸೋದು ಬೇಡ ಅಕ್ಕ ಅಂತಂದ್ರು. ಸೊ ಅವ್ರ ಮನೇನೂ ತೋರಿಸ್ತಾ ಇಲ್ಲ. ಸೊ ಇದು ಅವ್ರ ಮನೆ ಮುಂದೆ ಗೈಸ್. ಸೊ ಅದು ಹಾಕ್ಲು. ಪ್ರಿಯಾ ಇನ್ನೊಂದು ಹಾಕ್ಲಲ್ಲಿ ಅಲ್ಲೇ ಐತೆ. ಸೊ ಅವ್ರ ಮನೆ ಮುಂದೆ ಇರೋಂಥ 2 ಹಾಕ್ಲು. ಆ್ಯಂಡ್ ಅಲ್ಲಿ ನಿಂತ್ಕೊಂಡಿರೋದು ಬುಜ್ಜಿ. ಆ್ಯಂಡ್ ಇದು ಅವ್ರ ತಂಗಿನ ಮರ. ಇದು ಮನೆ ಮುಂದೆ ಇರೋಂಥ ಗಿಡ. ಇದು ಹಲಸಿನ ಮರ. ಆ್ಯಂಡ್ ಅಲ್ಲೊಂದು ಹಲಸಿನ ಆಗೈತೆ ಗೈಸ್. ಕಾಣ್ತಾ ಇಲ್ಲ ಅನ್ಸುತ್ತೆ ನಿಮಗೆ. ಪ್ರಿಯಾ ಹಲಸಿನೇ ಕಾಣ್ತಾ ಇಲ್ಲ. ತಗೊಳ್ಳಿ ಕಾಯಿ ಸುಸ್ತಾಗ್ಬಿಟ್ಟೈತೆ, ನೀರು ಕುಡಿಯೋಣ. ನೀವು ನೋಡ್ರಿ ಇದು. ಸೊ ಗಾಯ್ಸ್ ನೀವು ನೋಡ್ತಿರ್ಬೋದು, ಬನ್ನಿರಿ ಇಲ್ಲೆಲ್ಲ ಚೆನ್ನಾಗಿ ಅನಿಸುತ್ತೆ ಅಂತಂದರೆ ನನಗಂತೂ ತುಂಬ ಇಷ್ಟ. ಇದೆಲ್ಲ ಸೇಮ್ ಹಳ್ಳಿ ಥರನೇ ಇದೆ. ಅಲ್ಲಿ ನೋಡ್ರಿ ಗೈಸ್ ಕೋಳಿಗಳು, ಅದೆಲ್ಲ ಕೋಳಿಗಳು. ಅದೆಲ್ಲ ಕೋಳಿ ನಿಂದಾ? ಕೋಳಿ ಹಾಂ ನೋಡ್ರಿ, ಅವ್ರದ್ದು ಕೋಳಿ ಬೇರೆ ಐತಂತೆ. ಹಿಂಗೆ ಹೋಗೋಣ ಬಾ. 4 ಕೋಳಿ ಐತೆ ಗೈಸ್. ಆ ಕಡೆ ಹೋಗಿ ಬರೋಣ. ಆ ಕಡೆನೂ ಒಂದು ರೌಂಡ್ ತೋರಿಸ್ತೀನಿ. ಆ ಕಡೆ ತುಂಬ ಇಷ್ಟ. ಸಾರಿ ತುಂಬ ಚೆನ್ನಾಗಿದೆ ಆ ಕಡೆ, ನಂಗೆ ತುಂಬ ಇಷ್ಟ. ಸರಿ ಬಾ. ಸೊ ಗೈಸ್ ನೋಡ್ರಿ, ಅಲ್ಲಿರೋದು
ಕೋಳಿಗಳು ಅವ್ರದ್ದು 4-5 ಅಂತ ಅದರಲ್ಲಿ. ಸೊ ಇದು ಅವ್ರ ಮನೆ ಮುಂದಿರೋಂಥ ಯಾವುದು ಇದಾ? ಇದು ಮಾವಿನಕಾಯಿ ಮರ ಪ್ರಿಯವ್ರದ್ದೆ ಅಂತೆ. ಹೆಂಗೈತೆ ನೋಡ್ರಿ, ಚೆನ್ನಾಗಿತ್ತಲ್ವ ಗೈಸ್? ನೋಡಿ ಮಾವಿನಕಾಯಿ ಅಡ್ರೆಸ್ ಹೇಳ್ಬಿಡ್ತೀನಿ ಅಡ್ರೆಸ್ ಹೇಳ್ಬಿಡ್ಲ, ಪ್ರಿಯಾ ಬಂದ್ಬಿಟ್ಟು ಹರ್ಕೊಂಡು ಹೋಗ್ತಾರೆ ನೋಡೋರಿಲ್ಲ. ಸೊ ಗೈಸ್ ನೋಡಿ ಎಷ್ಟು ಮಾವಿನಕಾಯಿ ಆಗೈತೆ ಅಂದರೆ, ಚಿಕ್ಕದು ನಾವು 1-2 ಕಾಯಿ ಹರ್ಕೊಂಡು ಹೋಗಿದ್ವಿ ಮನೆಗೆ ಮೊನ್ನೆ ಬಂದಾಗ. ತುಂಬ ಚೆನ್ನಾಗಾಗಿತ್ತು. ಉಪ್ಪಿನಕಾಯಿ 1-2 ದಿನಕ್ಕೋಸ್ಕರ ಹಾಕಿದ್ವಿ, ಚೆನ್ನಾಗಾಗಿತ್ತು ನೋಡ್ರಿ. ಎಷ್ಟು ನನಗಂತ ನೋಡಿದ್ರೆ ಅಯ್ಯೋ ದೇವಾ, ಇಲ್ಲ ಹರ್ಕೊಂಡು ತಿನ್ಕೊಂಬೇಡ ಅನಿಸ್ತು. ನೋಡ್ರಿ ಎಷ್ಟು ಕಾಯಿಗಳಾಗೈತೆ ನೋಡ್ರಿ ಇಲ್ಲಿ. ಕೆಲವೊಬ್ರಿಗೆ ಇದು ಸ್ಪೆಷಲ್ ಅನಿಸಲ್ಲ, ಏನೋ ಮಾವಿನ ಗಿಡದಲ್ಲಿ ಏನು ಮಾವಿನಕಾಯಿ ಹಾಕಿದ್ರೆ ಏನೈತೆ ಅಂತ ಅನಿಸ್ಬೋದು. ಬಟ್ ನಮಗೆ ಇಷ್ಟೊಂದು ಮಾವಿನಕಾಯಿ ಆಗಲ್ಲ ನಮ್ಮ ಕಡೆ. ಸೊ ನೋಡಿದ್ರೆ ತುಂಬ ಖುಷಿ ಆಗ್ಬಿಡುತ್ತೆ, ಇಷ್ಟು ಮಾವಿನಕಾಯಿ ಹೋಗೋಯ್ತಲ್ಲ ಅಂತ. ಸೊ ನೋಡಿದ್ರಲ್ವ ಹೆಂಗೆಲ್ಲ ಇದೆ ಸುತ್ತಮುತ್ತ, ಅವ್ರ ಮನೆ ಸುತ್ತಮುತ್ತ ಅಂತ. ಸೊ ನಿಮ್ಗೇನು ಅನ್ನಿಸ್ತು ಗೈಸ್ ಈ ಥರ ನೇಚರ್ ನೋಡೋಕೆ? ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಆ್ಯಂಡ್ ನಿಮ್ಗೇನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸೊ ಗೈಸ್ ಇದಾಗಿತ್ತು ಇವತ್ತಿನ ವ್ಲಾಗ್, ಆ್ಯಂಡ್ ಮತ್ತೆ ಸಿಗುವ ಇನ್ನೊಂದು ಮಿನಿ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.